ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಭಾರ್ಗವಿ LLB ಈ ಸೀರಿಯಲ್ ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅಲ್ಲಿ ಬಾಡಿಗೆ ಮನೆ ನೋಡಿದ್ದಾರೆ, ಆ ಬಾಡಿಗೆ ಮನೆಗೆ ಬರಬೇಕು. ಮಾವ ಅತ್ತೆ ಎಲ್ಲರನ್ನೂ ಬಂದಿದ್ದಾಳೆ, ಮತ್ತು ಚಿಕ್ಕ ಮಾವ ಎಲ್ಲರನ್ನೂ ಬಂದಿದ್ದಾಳೆ. ಅಕ್ಕನೂ ಬಂದಿದ್ದಾಳೆ, ಅಕ್ಕನ ಗಂಡನೂ ಬಂದಿದ್ದಾನೆ. ಆದರೆ ಇವಕ್ಕೆ ಅಕ್ಕನ ಗಂಡಿಗೆ ಜಂಬ ಜಾಸ್ತಿ. ಬಾಡಿಗೆ ಕೊಡೋ ಯೋಗ್ಯತೆಯೂ ಇಲ್ಲ, ಸಂಸಾರ ಮಾಡೋ ಯೋಗ್ಯತೆಯೂ ಇಲ್ಲ. ಆದರೆ ಸೊಳ್ಳೆ ಅಂತೆ, ತಿಗಣೆ ಅಂತೆ, ಇರುವೆ ಅಂತೆ ಹಂಗೆ ಹೇಳ್ತಾ ಇದ್ದಾವೆ. ಇವು ಏನು ಎಲ್ಲಿ ನೋಡಿದ್ರು ಕಸ, ಎಲ್ಲಿ ನೋಡಿದ್ರು ಕ್ಲೀನ್ ಇಲ್ಲ. ಇಂಥ ಮನೆಗೆ ಬಂದು ಭಾರ್ಗವಿ ಗೊತ್ತಾಗ್ಲಿಲ್ವೇನೆ ನಿನಗೆ, ಇಂಥ ಮನೆಗೆ ಕರ್ಕೊಂಬಂದಿದೆಯಲ್ಲ, ಒಂದು ಒಳ್ಳೆ ಮನೆ ಮಾಡೋಕ್ಕಾಗ್ತಿರ್ಲಿಲ್ವೇನೆ ಅಂತ ಹೇಳ್ತಾಳೆ. ಅದಕ್ಕೆ ಅಕ್ಕ ಅಡ್ಜಸ್ಟ್ ಮಾಡ್ಕೊಳಕ್ಕ, ಈಗ ಇರೋದು ಇಷ್ಟು, ಬೃಂದ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ತಾಳೆ. ಆಮೇಲೆ ಆ ಕಡೆ ಪಾಪ JPಗೆ ಭಾಳ ಸಂಕಟ ಆಗುತ್ತೆ. ಏಕೆಂದರೆ ಎಲ್ಲ ಕಳ್ಕೊಂಡು ಕೊನೆಗೆ ಬಾಡಿಗೆ ಮನೆ ಮಾಡಿದ್ದಾಳೆ ಸೊಸೆ ಮಗ ಅಂತ ಹೇಳ್ಬಿಟ್ಟು ಒಂಥರ ಹಿಂಸೆ ಆಗುತ್ತೆ, ಸಂಕಟ ಆಗುತ್ತೆ ಅವನಿಗೆ. ಆಮೇಲೆ ಹೋಗ್ಬಿಟ್ಟು ಭಾರ್ಗವಿ ತಲೆ ಮೇಲೆ ಕೈ ಇಟ್ಟು, ನಿಜವಾಗ್ಲೂ ನೀನು ನನ್ನ ಸೊಸೆ ಹಾಕಿದ್ದಕ್ಕೆ ಸಾರ್ಥಕ ಮಾಡ್ಕೊಬಿಟ್ಟೆ ತಾಯಿ, ಒಳ್ಳೇದಾಯಿತು, ಎಂಥದೋ ಒಂದು ಮನೆ ಇರೋಕ್ಕೆ ಅಂತ ಒಂದು ಮನೆ ಸಿಕ್ಕಿರೆ ಸಾಕು ನಮಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಓನರು ಒಳ್ಳೆಯವರು ಮಾವ. ನೆನ್ನೆನೇ ಕೀ ಕೊಟ್ಬಿಟ್ರು ಅವರು, ಅಲ್ಲ ಸಾರಿ ಇವತ್ತೇ ಕೀ ಕೊಟ್ಬಿಟ್ರು ಅವರು. ಇವತ್ತೇ ಬರ್ತೀವಿ ನಾವು ಅಂದಿದ್ದಕ್ಕೆ ಇವತ್ತೇ ಕೀ ಕೊಟ್ಬಿಟ್ರು ಮಾವ. ತುಂಬ ಒಳ್ಳೆ ಜನ ಓನರು ಅಂತ. ಆಮೇಲೆ ಬಿಕ್ಕಿ ಎಲ್ಲ ಕೊಟ್ಟು ಹೋದರು ಮಾವ, ಒಳ್ಳೆ ಜನ, ಇದ್ಕೊಳ್ಳಿ ಅಂತ ಹೇಳೋಗಿದ್ದಾರೆ ಅಂತ ಹೇಳ್ತಾಳೆ. ಸರಿ ಅಮ್ಮ, ನೀನು ಏನೋ ನಮ್ಮನ್ನು ಬೀದಿಯಲ್ಲಿ ಬೀಳೋದಕ್ಕಿಂತ ಎಂಥದೋ ಒಂದು ಮನೆ ಮಾಡಿದೆಯಲ್ಲ ಅದೇ ಸಂತೋಷ ಅಂತೇಳಿ ಅವನನ್ನು ತುಂಬ ಖುಷಿ ಪಡ್ತಾನೆ. ಆಮೇಲೆ ನೀನು ನಿಜವಾಗ್ಲೂ ಸೊಸೆ ಆಗಿದ್ದಕ್ಕೆ ಸೊಸೆ ಕರ್ತವ್ಯ ನಿರ್ವಹಿಸಿದೀಯಾ, ಒಳ್ಳೆಯದಾಯಿತು ಬಿಡು ತಾಯಿ ಅಂತೇಳಿ ಆಮೇಲೆ ಒಳಗಡೆ ಹೋಗೋದು ಅಂತ ಆಯಿತು. ಒಳಗಡೆ ಹೋಗುವಾಗ ಭಾರ್ಗವಿ ಬಾಗಿಲು ತೆಗಿ ಅಂತ ಹೇಳ್ತಾನೆ. ಭಾರ್ಗವಿ ಹೋಗಿ ಬಾಗಿಲು ತೆಗಿತಾಳೆ. ಆಮೇಲೆ ಅತ್ತೆ ಮಾವ ಇಬ್ಬರು ಒಟ್ಟಿಗೆ ಕಾಲು ಹಾಕ್ತಾರೆ, ಕಾಲು ಹಾಕ್ಕೊಂಡು ಒಳಗಡೆ ಹೋಗ್ತಾರೆ ಬಲಗಾಲು ಇಟ್ಕೊಂಡು. ಆಮೇಲೆ ಭಾರ್ಗವಿ ಮತ್ತು ಭಾರ್ಗವಿ ಗಂಡ ಬಲಗಾಲು ಇಟ್ಕೊಂಡು ಒಳಗಡೆ ಹೋಗ್ತಾರೆ. ಆಮೇಲೆ ಅವ್ರ ಮಾವ ಹೋಗ್ತಾನೆ. ಲಾಸ್ಟಲ್ಲಿ ಬೃಂದ, ಇದೊಂದು ಮನೆನ ಕಚ್ಚಡ ಮನೆ ಅಂದ್ಕೊಂಡಿದ್ದವಳು ಇನ್ನು ವಿಧಿ ಇಲ್ಲ, ಅಲ್ಲಿಗೆ ಹೋಗಲೇಬೇಕಾಗುತ್ತೆ, ಅವಳು ಲಾಸ್ಟಲ್ಲಿ ಹೋಗ್ತಾಳೆ. ಆಮೇಲೆ ಎಲ್ಲರೂ ಸಂತೋಷವಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಎಲ್ಲ ಚೆನ್ನಾಗಿರ್ತಾರೆ. ಇನ್ನು ಅಡ್ವಾನ್ಸ್ ಕೊಡಬೇಕು, ಓನರ್ ಬರ್ತಾರೆ, ಏನು ಮಾಡೋದು ಅಂತ ಆವಾಗ ಚಿಂತೆ ಆಗುತ್ತೆ. ಆವಾಗ ಭಾರ್ಗವಿ ಗಂಡ ಹೇಳ್ತಾನೆ, ಅಡ್ವಾನ್ಸ್ ಕೊಡಬೇಕಲ್ಲ, ಏನು ಮಾಡೋದು ಇವಾಗ, ದುಡ್ಡಿಲ್ಲಲ್ಲ ಅಂತ ಹೇಳ್ತಾನೆ. ಆವಾಗ ಅವಳು ಯೋಚನೆ ಮಾಡಿ, ಏನೋ ಕೆಲಸ ಮಾಡ್ತಿದ್ದವಳು ಯೋಚನೆ ಮಾಡಿ ಬಂದುಬಿಟ್ಟು ಅರ್ಶಿನ ಕೊನೆನ ಪೂಜೆ ಮಾಡಿಕೊಂಡು ದೇವ್ರ ಮನೆ ಹತ್ರ ಪೂಜೆ ಮಾಡ್ಕೊಂಡು ಬರ್ತಾಳೆ. ಬಂದುಬಿಟ್ಟು ಈ ಅರ್ಶಿನ ಕೊನೆ ಕಟ್ಟಿ ನೀವು ಮತ್ತು ಅಂತ ಹೇಳ್ತಾಳೆ. ಆವಾಗ ಅರ್ಶಿನ ಕೊನೆನ ಅಂತ ಹೇಳಿದಾಗ, ಹೌದು ಇದು ಅಮ್ಮನ ಮನೇಲಿ ಕೊಟ್ಟಿರ್ತಾರೆ ತಾಳಿ, ಇದು ಕಟ್ಟಿ ನೀವು ಕಷ್ಟಕ್ಕಿಲ್ಲೋದು ಇನ್ನೇನಕ್ಕೆ ಅಂತ ಹೇಳ್ತಾಳೆ. ಆವಾಗ ಅವನು ಅರ್ಶಿನ ಕೊನೆ ಕಟ್ಟುತ್ತಾನೆ. ಆಮೇಲೆ ಸರ ಬಿಚ್ಚಿ ಕೈ ಕೊಟ್ಬಿಟ್ಟು ಅಡ್ವಾನ್ಸ್ ಕೊಡೋದಕ್ಕೆ ದುಡ್ಡು ಆಯಿತು, ಇನ್ನೇನು ಯೋಚನೆ ಇಲ್ಲ ಅಂತೇಳಿ, ಸ್ವಲ್ಪ ಸಾಮಾನಕ್ಕೆಲ್ಲ ಲೀಸ್ಟ್ ಕೊಡ್ತೀನಿ, ಎಲ್ಲ ಸಾಮಾನನ್ನು ತೊಗೊಂಡು ಬನ್ನಿ ಅಂತ ಹೇಳ್ತಾಳೆ. ಆಯಿತು ಅಂತೇಳಿ ಅವನು ಲಾಸ್ಟಲ್ಲಿ ಎಲ್ಲ ಸಾಮಾನನ್ನು ತರೋಕ್ಕೆ ಅವನು ಹೋಗ್ತಾನೆ, ದುಡ್ಡು ತಗೊಬರೋಕ್ಕೆ. ಆಮೇಲೆ ಅವ್ರ ಚಿಕ್ಕ ಮಾವ ಪಾಪ ಅವನು ಖುಷಿ ಪಡ್ತಾನೆ. ಎಂಥ ಶ್ರೀಮಂತರಾಗಿದ್ದರೂ ಕೆಲವೊಂದು ಟೈಮು ಕಷ್ಟ ಅನ್ನೋದು ಬಂದಾಗ ಅಡ್ಜಸ್ಟ್ ಆಗೋ ಅಂಥ ಗುಣ ಇರಬೇಕು. ಆದರೆ ಎಲ್ಲರಿಗೂ ಆ ಗುಣ ಇದೆ, ಬೃಂದಿಗೆ ಇಲ್ಲ ಅಷ್ಟೇ. ಬೃಂದ ಬಡವ್ರ ಮನೇಲಿ ಹುಟ್ಟಿ ಬೆಳೆದಿದ್ರೂ ದಿಮಾಕು ಜಂಬ ಜಾಸ್ತಿ ಅವಳಿಗೆ. ಅವಳು ಎಂಥದಕ್ಕೂ ಅಡ್ಜಸ್ಟ್ ಆಗಲ್ಲ ಅನ್ನಂಗೆ ಆಡ್ತಾಳೆ, ಏನೋ ನಾನು ಶ್ರೀಮಂತರ ಮೇಲೆ ಹುಟ್ಟಿದ್ದೆ ಅನ್ನಂಗೆ ಆಡ್ತಾಳೆ. ಹಂಗಾಗಿ ಅದಕ್ಕೇನು ತಲೆ ಕೆಡಿಸ್ಕೊಳ್ಳಲ್ಲ ಯಾರೂ. ಆಮೇಲೆ ಓನರು ಅಡ್ವಾನ್ಸಿಗೆ ಬರ್ತಾರೆ. ಅಡ್ವಾನ್ಸಿಗೆ ಅಂತ ಬಂದಾಗ ಮನೆ ಹತ್ರ, ಮನೇಲಿ ಯಾರೂ ಇರೋಲ್ಲ, ಇವಳು ಬೃಂದ ಇರ್ತಾಳೆ. ನಿಮ್ಮನ್ನೇ ಹುಡ್ಕೊಬರೋಣ ಅಂತ ಇದ್ದೆ, ನೀವೇ ಬಂದುಬಿಟ್ರಲ್ಲ, ಇವತ್ತು ಖಾಲಿ ಮಾಡಿಸ್ತೀರ ಅಂತ ಅಲ್ವಾ, ಗ್ಯಾರಂಟಿ ಇವತ್ತು ಖಾಲಿ ಮಾಡಿಸ್ತೀರ ಮನೆ ಅಂತೇಳಿ ಹೇಳ್ತಾಳೆ. ಅದಕ್ಕೆ ಅವನು ಸುಮ್ಮನೆ ಕೇಳಿಸ್ಕೊತಾ ನಿಂತಿರ್ತಾನೆ ಇವಳ ಮಾತುಗಳನ್ನೆಲ್ಲ. ಆಮೇಲೆ ಅಡ್ವಾನ್ಸ್ ಕೊಡೋಕ್ಕೆ ದುಡ್ಡಿಲ್ಲ, ಅಡ್ವಾನ್ಸು ಕೊಟ್ಟಿಲ್ಲಲ್ಲ, ಇವತ್ತು ಖಾಲಿ ಮಾಡಿಸ್ಬಿಡಿ ಈ ಮನೇನ ಅಂತ ಹೇಳ್ತಾಳೆ. ಆವಾಗ ಅವ್ರ ಮಾವ ಆಚೆ ಬಂದುಬಿಟ್ಟು ಅವ್ರ ಮಾವ ನಮಸ್ಕಾರ ಅಂತ, ನಮಸ್ಕಾರ ಸರ್, ಮಾವ ಇವರು ಮನೆ ಓನರು ಬಂದಿದ್ದರು ಬೆಳಗ್ಗೆ, ಈಗಲೂ ಬಂದಿದ್ದಾರೆ ಮಾವ ಅಂತ ಹೇಳ್ತಾಳೆ. ಅವು ನಮಸ್ಕಾರ, ನಾನು ನೋಡಿರಲಿಲ್ಲ ಅಂತ. ಆಮೇಲೆ ಅಡ್ವಾನ್ಸ್ ಕೊಡೋದಕ್ಕೆ, ಅಡ್ವಾನ್ಸ್ ಕೇಳೋಕ್ಕೆ ಸರಿ ಕೊಡ್ತಾರೆ, ಅಡ್ವಾನ್ಸು ಕೊಟ್ಟಾಯಿತು ಅಂತ ಹೇಳ್ತಾರೆ. ಅಡ್ವಾನ್ಸ್ ಕೊಡೋಕ್ಕೆ ದುಡ್ಡೇ ಇಲ್ಲ, ನೀವು ಖಾಲಿ ಮಾಡಿಸ್ತೀರಾ ಅಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲ, ಅಡ್ವಾನ್ಸ್ ಕೊಟ್ಟಾಯ್ತಲ್ಲ ಅವ್ರು ಆವಾಗಲೇ ಅಂತ ಹೇಳ್ತಾಳೆ. ಹೌದಾ, ಅಡ್ವಾನ್ಸ್ ಕೊಟ್ಬಿಟ್ರಾ,
ಅಯ್ಯೋ ದೇವ್ರೇ ಹೆಂಗಪ್ಪ ಈ ಮನೇಲಿರೋದು ಅಂತ ಅವಳು ಅನ್ಕೋತಾ ಇರ್ತಾಳೆ. ಅಷ್ಟೊತ್ತಿಗೆ ಅವ್ರ ಮಾವ ಇವಳು ಮಾತಿಗೆಲ್ಲ ತಪ್ಪು ತಿಳ್ಕೊಬೇಡಿ, ಇವಳು ನನ್ನ ಸೊಸೆ, ಇವಳು ಮಾತಿಗೆ ತಪ್ಪು ತಿಳ್ಕೊಬೇಡಿ ನೀವು, ಸಾರಿ ಇವಳ ಬಗ್ಗೆ ಇವಳು ಮಾತಾಡಿರೋದಕ್ಕೆಲ್ಲ ನಾನು ಸಾರಿ ಕೇಳ್ತೀನಿ, ದಯವಿಟ್ಟು ಏನು ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ತಾನೆ. ಆಮೇಲೆ ಇಲ್ಲಿ ಒಂದು ಸಮಸ್ಯೆ, ಎರಡು ಸಮಸ್ಯೆ ಇವಳು ಹೇಳೋದು, ಅವ್ನು ಜೆ ಪಿ ಬರೋಕ್ಕಿಂತ ಫಸ್ಟೇ ಹೇಳಿರ್ತಾಳೆ, ಇಲ್ಲಿ 3-4 ಸಮಸ್ಯೆ ಇದೆ, ಈ ಸಮಸ್ಯೆ ಬಗೆಹರಿಸೋದು ಯಾರು, ಇದು ಅಲ್ಲಿ ಕ್ಲೀನ್ ಇಲ್ಲ, ಇಲ್ಲಿ ಕ್ಲೀನ್ ಇಲ್ಲ ಅಂತ ಎಲ್ಲ ಓನರ್ ಹತ್ರ ಹೇಳಿರ್ತಾಳೆ. ಓನರ್ ಅದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ನಿಂತಿರ್ತಾನೆ. ಆಮೇಲೆ ಇವಳು ಬಂದ ತಕ್ಷಣ ಮಾವ ಸಾರಿ ಕೇಳಿ ಕೈ ಮುಗಿದು, ಅವಳು ಮಾತಾಡೋದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಎಲ್ಲದೂ ಚೆನ್ನಾಗಿದೆ, ನಮಗೇನು ತೊಂದರೆ ಇಲ್ಲ ಅಂತ ಎಲ್ಲ ಹೇಳ್ತಾನೆ. ಆವಾಗ ಹೌದಾ ಸರಿ, ಇವಳನ್ನ ಮಾತ್ರ ಎಲ್ಲೂ ಬಿಡಬೇಡಿ, ಇವಳು ಇವತ್ತೇ ಖಾಲಿ ಮಾಡಿಸ್ಬಿಡ್ತಾಳೆ ಮನೇನ, ಇವಳು ಮಾತುಗಳು ಸರಿ ಇಲ್ಲ ಅಂತೇಳಿ ಓನರ್ ಬೈದು ಹೋಗ್ತಾನೆ. ಆಯಿತು ಬೇಜಾರು ಮಾಡ್ಕೋಬೇಡಿ ಅಂತ ಮಾವ ಹೇಳ್ತಾನೆ. ಆಮೇಲೆ ಇವಳು ತಾಳಿ ಕಟ್ಟಿಸ್ಕೊಂಡು ಸರ ಕೊಟ್ಟು ಅದು ಅಡ್ವಾನ್ಸ್ ಎಲ್ಲ ಕೊಟ್ಟಾಯಿತು, ಎಲ್ಲ ಆರಾಮಾಯಿತು. ಇವಾಗೇನು ತೊಂದರೆ ಇಲ್ಲ. ಮನೆಗೆ ರೂಮಲ್ಲಿರ್ತಾರೆ. ಇವಳು ಬೃಂದನ ಗಂಡ ಹೇಳ್ತಾನೆ, ಅಯ್ಯೋ ಸೊಳ್ಳೆ, ಈ ಸೊಳ್ಳೆ ಒಳಗೆ ಹೆಂಗಪ್ಪ ಇರೋದು, ಇಲ್ಲಿ ಹೆಂಗೆ ಇಷ್ಟು ಸೊಳ್ಳೆ ಇದೆ, ಇಷ್ಟು ಸೊಳ್ಳೆ ಕಚ್ತಾ ಇದೆ, ಇದು ಹೆಂಗಪ್ಪ ಮಲಗೋದು ಇಲ್ಲಿ, ಈ ರೂಮು ಅನ್ಸೋದೇ ಇಲ್ಲ, ಇದು ಏನು ಒಳ್ಳೆ ಕೊಟ್ಟಿಗೆ ಇದ್ದಂಗಿದೆ ಅಂತ. ಆಮೇಲೆ ಬೃಂದ ಹೇಳ್ತಾಳೆ, ಇದು ನಿಜವಾಗ್ಲೂ ಎಷ್ಟು ಕಚ್ಚಡವಾಗಿದೆ ಅಂದರೆ ಇಲ್ಲಿ ಹೆಂಗಪ್ಪ ನಾವು ಕಾಲ ಹಾಕೋದು, ಇಲ್ಲಿ ಹೆಂಗೆ ಊಟ ತಿನ್ನೋದು, ಹೆಂಗಿರೋದು, ಹಿಂಗೆಲ್ಲ ಮಾತಾಡ್ತಾಳೆ. ಆಗ ಭಾರ್ಗವಿಗೆ ಕೋಪ ಬಂದು ಭಾರ್ಗವಿ ಹೇಳ್ತಾಳೆ, ನಮ್ಮ ಅಪ್ಪನ ಮನೇಲಿ ಹೆಂಗಿದ್ದಿದ್ದು ಅಂತ ಮರ್ತೋಯ್ತಾ ಬೃಂದ ನಿನಗೆ, ಅದನ್ನು ನೋಡ್ಕೊಂಡು ನೀನು ಬದುಕೋದು ಕಲಿ ಅಂತೇಳಿ ಓನರು ಬೈದು ಹೋಗಿರ್ತಾನೆ. ಓನರ್ಗೂ ಸಿಟ್ಟು ಬಂದಿರುತ್ತೆ. ಓನರೂ ಇವಳನ್ನ ಎಲ್ಲೂ ಮಾತಾಡೋಕ್ಕೆ ಬಿಡಬೇಡಿ, ಇವಳು ಮಾತಾಡಿದ್ರೆ ಮನೆ ಹಾಳಾಗೋಗುತ್ತೆ, ಮನೆ ಒಡೆದಾಕ್ತಾಳೆ ಅಂತೇಳಿ ಬೈದು ಹೋಗಿರ್ತಾನೆ. ಆದ್ರೂ ಇವಳು ತಿದ್ಕೊಳ್ಳೋದೇ ಇಲ್ಲ, ಯಾಕೆ ಹಂಗೆ ಮಾತಾಡಿದ್ರು ಅಂತೇಳಿ. ಮಾವ ಸಾರಿ ಕೇಳ್ತಿದ್ರೆ ಮಾವನ ಮುಖ ನೋಡ್ತಾಳೆ, ಮಾವ ಏನಕ್ಕಪ್ಪ ಇವ್ರ ಹತ್ರ ಸಾರಿ ಕೇಳ್ತಾವ್ರೆ ಅಂತ ಹೇಳ್ಬಿಟ್ಟು, ತಪ್ಪಾಯಿತು ನನ್ನ ಸೊಸೆ ಪರವಾಗಿ ನಾನು ಸಾರಿ ಕೇಳ್ತಾಯಿದ್ದೀನಿ ಅಂದರೆ ಏನಕ್ಕೆ ಸಾರಿ ಕೇಳ್ತಾರೆ ಮಾವ ಅಂತೇಳಿ ಮುಖ ನೋಡ್ತಾಳೆ. ಇಂಥವಳು ಇವಳು ಭಾಳ ಕ್ರಿಮಿನಲ್ ಮೈಂಡ್ ಇವಳದು ಸ್ವಲ್ಪ ಇವಳು ಹತೋಟಿಗೆ ತರಲಿಲ್ಲ ಅಂದರೆ ಇವಳನ್ನ ಹಿಡಿಯೋದು ಭಾಳ ಕಷ್ಟ ಇದೆ. ಇನ್ನು ಕಾಲ ಹೋಗ್ತಾ ಬುದ್ಧಿ ಕಲಿತಾಳೆ ಅನಿಸುತ್ತೆ. ಇವಾಗ ಭಾರ್ಗವಿ ಮತ್ತು ಅವಳ ಗಂಡ ಪಾರ್ಥ ಇಬ್ಬರು ಸೇರಿಕೊಂಡು ಹೆಂಗೋ ಜೀವನ ಮಾಡೋಣ, ಎಲ್ಲರನ್ನೂ ಸಾಕೊಂಡು ಹೋಗೋಣ ಅನ್ನೋದು ಅವ್ರ ಭಾವನೆ ಇದೆ. ಆದರೆ ಇವಳು ಗಂಡ ಭಾಳ ಆಡ್ತಾರೆ. ನನಗನ್ಸೋ ಪ್ರಕಾರ ಅವರಿಬ್ಬರನ್ನು ಬೇರೆ ಕಳಿಸ್ಬಿಟ್ರೆ ಇವರು ಆರಾಮಾಗಿ ಎಷ್ಟು ಜನ ಇರ್ಬೋದು, ತುಂಬ ಚೆನ್ನಾಗಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.